ನಮ್ಮಲ್ಲಿ ಮಕ್ಕಳ ಜೊತೆಯಲ್ಲಿ ಅದು ಒಂದು ಕಡೆ ರೆಕಾರ್ಡ್ ಆಗಿದ್ರೆ ಎಂದು ಮಿಸ್ ಆಗಲ್ಲ. ಆದರೆ ಅವರು ತೆಗೆದುಕೊಂಡಿಲ್ಲ, ಇಟ್ಕೊಂಡಿಲ್ಲ, ಏನು ಯಾವತ್ತೂ ಅದರ ಹತ್ತಿರ ಹೋಗಿಲ್ಲ ಅಷ್ಟೇ. ಈ ಸೂತ್ರಗಳು ಇಲ್ಲಿ ಇಷ್ಟೇ ಇರೋದು. ಹಾಗೆ ಇದೆಲ್ಲವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ 13 ವಿಷಯಗಳನ್ನು ಹೇಳ್ತಾರೆ. ನೆಕ್ಸ್ಟ್ ನಾನು ನಂಬರ್ ಕೇಳ್ತೇನೆ, ನಂಬರನ್ನು ಕೇಳಿಬಿಡು. ಯಾವ ನಂಬರನ್ನು ಕೇಳೋಣ? ಈಗ ಲಾಸ್ಟಿಗೆ ಹೇಳಿದ ನಂಬರನ್ನು ಹೇಳಿಕ್ಕೆ ರೆಡಿ ಇದ್ದೀರಾ? ಟೈಮ್ ಬೇಕಾ ಅದಕ್ಕೆ? ಲಾಸ್ಟಿಗೆ ಹೇಳಿದೆನಾ? 85, 13, ಓಕೆ ಹೇಳಿ. 72 ಅದೆಲ್ಲ ಹೇಳಿದ್ದನ್ನು ಕಟ್ ಮಾಡಿ ಸರ್. 99 ಬೇರೆ, 91, 98, 75, 56, 13, 12, 19, 20. ಓಕೆ, ಎಲ್ಲ ಒಮ್ಮೆ ಹೇಳಿ. ನಮ್ಮ ಬಹಳ ಸ್ಪೀಡ್ ಮುಗಿಸ್ಬಿಡು ಇದನ್ನು. ಬೇರೆ ಉಳಿದದೆಲ್ಲ ಹೇಳಿಕೊಂಡು ಎಲ್ಲ ಹೇಳಿಬಿಡಿ. ಮನಸ್ವಿಗೆ ಯಾಕೆ ಹೇಳ್ತಾ ಇದ್ದರೆ, ಅವಳು 3 ವರ್ಷದಿಂದ ಈಗಾಗಲೇ ಲಿಮ್ಕಾ ರೆಕಾರ್ಡ್ ಆಗಿದೆ, ಈಗ ಗಿನ್ನೆಸ್ ರೆಕಾರ್ಡಿಗೆ ರೆಡಿ ಆಗ್ತಾ ಇದ್ದಾಳೆ. ಹಾಗಾಗಿ ಬಹಳ ಪ್ರಾಕ್ಟೀಸಲ್ಲಿ ಇರೋ ಕಾರಣ ಅವಳನ್ನು ಬೇಗ ಹೇಳಿ, ಅದು ನೀನೇ ಹೇಳಿ ಮುಗಿಸ್ಬಿಡು ಅಂತ ಹೇಳ್ತೇವೆ. ಆದರೆ ಇವರು ಎಲ್ಲ ಸಾಧಕರಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ನೀವು ಯಾವತ್ತೂ ಪರೀಕ್ಷೆ ಮಾಡ್ಬೋದು. ಈಗ ಬೇಗ ಹೇಳಿಬಿಡು ನೋಡ ಎಲ್ಲವನ್ನ. 21, 12, 34, ಕಟ್ ಮಾಡಿ ಅದು 34, 36, 60, 75, 96, 82, 56, 85, 13, ಕರೆಕ್ಟ್, 91, ಕರೆಕ್ಟ್, 30, ಕರೆಕ್ಟ್, 20, ಒಂದು ಬಾಕಿ ಇದೆ, 99, ಓಕೆ ಕರೆಕ್ಟ್, 20, 98. ಕರೆಕ್ಟ್. Well done. ಫಸ್ಟ್ ಟೈಮ್ ಮಾಡಿದ್ದಾರೆ ಇದನ್ನು. ನಮಗೆ ಚಾಲೆಂಜ್ ಯಾರೋ ಒಂದು ತೊಂದರೆ ಕೊಡ್ಲಿಕ್ಕೆ ಕೊಟ್ಟ ಹಾಗಿತ್ತು ನೋಡುವಾಗ. 2 ಡಿಜಿಟನ್ನು ಬೇರೆ ಬೇಕು ಅಂತ ಹೇಳಿ ದೊಡ್ಡ ಸವಾಲು. ಒಮ್ಮೆ ಎಲ್ಲವನ್ನು ಹೀಗೆ ಹೇಳ್ಬೋದಾ? ಒಂದೊಂದರಾಗಿ ಹೇಳ್ಬೋದಾ? ಸ್ಟಾರ್ಟಿಂಗಿಂದ ಹಾಗೆ ಹೇಳ್ತಾ ಹೋಗಿ ನೋಡ. 2, 1, 2, 1, 1, 1, 2, ಓಕೆ. 3, ಬಹಳ 4, ಚಾಲೆಂಜ್, ಇದು ಬಹಳ ದೊಡ್ಡ 3, ಚಾಲೆಂಜ್ ಇದು. 6, ಓಕೆ, 6, 0, 7, 5, 9, 6, 8, 5, 1, 3, 9, 1, 2, 0, 9, 9, 9, 8. ಒಂದು ಆಚೆ ಸ್ವಲ್ಪ 1-2 ನಂಬರ್ ಆಚೆ ಈಚೆ ಆಗಿದೆ, ಆದರೆ ಅದು ರೆಕಾರ್ಡ್ ಆಗಿದೆ. ಇನ್ನಷ್ಟು ಸ್ಪೀಡಲ್ಲಿ ಯಾರು ಲಾಸ್ಟಿಂದ ಹೇಳಲಿಕ್ಕೆ ಆಗ್ತದೆ, ಸ್ವಲ್ಪ ಹೇಳಲಿಕ್ಕೆ ಆಗ್ತದೆ ನೋಡ. ಇದೊಂದು ಚಾಲೆಂಜ್ ಇದು. 8, 9, 0, 2, ಕರೆಕ್ಟ್, 1, 9, ಕರೆಕ್ಟ್, 3, 1, 19ಗಿಂತ ಮೊದಲು 9, 9, ಓಕೆ ಕರೆಕ್ಟ್, 1, 9, 3, 1, ಓಕೆ 3-1 ಅಲ್ಲ, 5, ಓಕೆ 3-1 ಅಲ್ಲ, 1, 3. 1-3 ಅದು 1-3. ಅವರು ಹೇಳುವಾಗಲೂ ಅಲ್ಲಿ ಉಲ್ಟಾ ಹೇಳ್ತಾ ಇದ್ದಾರೆ ಅದನ್ನು, ಅಲ್ಲಿ ರೆಕಾರ್ಡ್ ಹಾಗೆ ಆಗಿದೆ ಅದು. ಓಕೆ ನೆಕ್ಸ್ಟ್ 5, 8, ಓಕೆ 6, 5, ಓಕೆ 2, 8. 2-8 ಅಲ್ಲ, ನೀವು ಬರೆದಿರುವ ಹಾಗೆ ಹೇಳಬೇಡಿ, ನಿಮ್ಮ ಮೆಮೊರಿಗೆ ಬರೆದಿರೋ ಹಾಗೆ ಹೇಳಬೇಡಿ. 8-2 ಇಲ್ಲ 2, 8. ಈಗ ಕರೆಕ್ಟ್. ಈಗ ನಾನೇ ವ್ಯತ್ಯಾಸ ಆಗಿದೆ, ನನ್ನಿಂದ ವ್ಯತ್ಯಾಸ ಆಗಿದೆ. ಅಲ್ಲಿ ಇದ್ದದ್ದು ಹೇಗೆ ಹೇಳಬೇಕು. ಕರೆಕ್ಟ್, ಅವರೇ ಕರೆಕ್ಟ್ ಇದ್ದಾರೆ. ಓಕೆ ರೈಟ್, ಹೇಳಿ 6, 9, ಓಕೆ 5, 7, ಓಕೆ 0, 6, ಓಕೆ 6, 3, ಕರೆಕ್ಟ್ 4, 3, ಓಕೆ ಕರೆಕ್ಟ್. 2, 1, 1, 2. ನಾನು ನಿರೀಕ್ಷೆ ಮಾಡಲಿಲ್ಲ ಇದು. ಯಾರೋ ಡಿಸ್ಟರ್ಬ್ ಮಾಡಲಿಕ್ಕೆ ಇದನ್ನು ಮಾಡಿ. ಎಸ್, ಭಾಳ ಚೆನ್ನಾಗಿದೆ. ಈಗ ಇನ್ನೊಂದು ಚಾನ್ಸ್, ಉಳಿದ ನಂಬರ್ಸನ್ನು ಎಲ್ಲ ಹೇಳಿ ಬೇಗ. ಯಾರು ಕೇಳ್ತೀರಿ? ಇನ್ನು ಉಳಿದಿರುವಂಥದ್ದು 3 ನಂಬರ್ಸ್, 1, 2, 3, 4, ಆಮೇಲೆ ಇನ್ನೇನು ಸುಮಾರು ನಂಬರ್ಗಳಿದೆ. 3 ಡಿಜಿಟ್ ಇದು. ಫಾಸ್ಟ್ ಹೇಳಿ ಮುಗಿಸ್ಬಿಡಿ. 376 ಮೈಕ್ ತಗೊಳ್ಳಿ. 761, 589, 589 ಇಸ್ ದೇರ್. ಲಾಸ್ಟ್ ಇದೆ, ಲಾಸ್ಟಿಂದ ಸೆಕೆಂಡ್ ಒನ್. ಓಕೆ ದೆನ್ 501, ಕರೆಕ್ಟ್. ನೆಕ್ಸ್ಟ್ 227, 227, 268, 268, 763, 763. ಇನ್ನು ಸುಮಾರು ಬಾಕಿ ಬಾಕಿ ಇದೆ. 927, 927, 927, ರೈಟ್ 2 ಬಾಕಿ ಇದೆ. ಲಾಸ್ಟ್ ಒನ್. ಓಕೆ, ಇನ್ನು 3 ಬಾಕಿ ಇದೆ. 589, 589 ಆಗಿದೆ. ಹೇಳಿ ಆಗಿದೆ. 3 ನಂಬರ್ಸ್ 783, 783, 783 ಸಂಶಯ ಇದೆ. ಓಕೆ 783 ಅಲ್ಲ, 789, ಅಲ್ಲ, ನೋ, ಸಣ್ಣ ವ್ಯತ್ಯಾಸ ಬೇರೆ ಇದೆ. ಬಿಟ್ಟು. 7-8 ವರೆ ಕರೆಕ್ಟ್ ಇದೆ. ಲಾಸ್ಟ್ ನಂಬರ್ 420, ಹಾ ಇಲ್ಲ 420 ಇಲ್ಲ. ಓಕೆ, 3 ನಂಬರ್ಸ್ ಇದೆ. ಯಾರು ಬೇರೆ ಹೇಳ್ತೀರಾ ಅವರ ಜೊತೆಯಲ್ಲಿ? ಬಾಕಿ 3 ನಂಬರ್ ಬಾಕಿ ಆಗಿದೆ. ಮೈಕ್ ತಗೊಳ್ಳಿ. ಯಾರಿಗೆ ಚಾನ್ಸ್ ಇದೆ? ಇಲ್ಲ,
ನೋಡೋಣ ನೆನಪಾಗತ್ತಾ ಅಂತ ನೋಡೋಣ. ನಮ್ಮ ಮತ್ತೆ ಚಾನ್ಸ್ ಕೊಡಿ. ಇವರು ಹೇಳ್ತಾರೆ, ನಿಮಗೆ ಸ್ವಲ್ಪ ಟೈಮ್ ಕೊಡ್ತೇವೆ, ರೆಕಾರ್ಡ್ ಚೆಕ್ ಮಾಡಿ ನೋಡಿ. Okay, ಹೇಳ್ತಾರೆ, ಇದನ್ನ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಅದನ್ನ ಚೆಕ್ ಮಾಡ್ತಾರೆ ಇಲ್ಲಿ. Okay. ಚಂದನ್ ಒಮ್ಮೆ ಎಲ್ಲವನ್ನ ರಿಪೀಟ್ ಮಾಡೋಣ, ಸಿಗುತ್ತಾ ನೋಡೋಣ. 227, 227, 268, 268, 501, 501, 589, 589, Check. Right. 927, 927, 763, 763, 780, 782. ಅಲ್ಲೇ ಒಂದು ಮಿಸ್ಟೇಕ್. ನೆಕ್ಸ್ಟ್. ಓಕೆ, ಅದೇ 3 ನಂಬರ್ ಓಕೆ ಬಾಕಿ ಓಕೆ, ಆಗಿದೆ. ಇನ್ನು ಸ್ವಲ್ಪ ಟೈಮ್ ತಗೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಸ್ವಲ್ಪ ಟೈಮ್ ಇರುವಂತದ್ದು ಪ್ರಶ್ನೆಗಳು. ಹಾ, ಈಗ ಪ್ರಶ್ನೆಗಳಿಗೆ ಬರೋಣ. ಸರಿ, ಮತ್ತೆ ನಿಮ್ಮ ಹೆಸರೇನು? ಮುಖ್ಯಮಂತ್ರಿ ಯಾರು? ಬದುಕುವುದು ಯಾಕೆ? ಬದುಕೋದು ಯಾಕೆ? ಸರಿ ಸರಿ. ಹಿಂದಿನ ಮುಖ್ಯಮಂತ್ರಿ ಯಾರು? ಈ ಹಿಂದಿನ ಮುಖ್ಯಮಂತ್ರಿ ಯಾರು? ಆ ಪ್ರಶ್ನೆ ಕೇಳಿದ್ ಯಾವಾಗ ಅಂತ ಹೇಳ್ಬೋದಾ? ಅದು ಕೂಡ ಹೇಳಿ. ಬದುಕುವುದು ಯಾಕೆ ಕೇಳಿದ್ದು 21ಕ್ಕೆ. 21ನೇ ಪ್ರಶ್ನೆ. 21ಕ್ಕೆ ಹೋಗು. ಯಾವ ಸಂದರ್ಭದಲ್ಲಿ ಕೇಳಿದ್ದಾರೆ ಅಂತ ಕೂಡ ನೆನಪಿಟ್ಕೊಳ್ಳೇಬೇಕು. ನಿಮ್ಮ ಜಿಲ್ಲೆ ಯಾವುದು? ಮುಖ್ಯಮಂತ್ರಿಯ ಕಾಲಾವಧಿ. ಮುಖ್ಯಮಂತ್ರಿಯ ಕಾಲಾವಧಿ. ಸರಿ ಸರಿ ಇದೆ. ಆಯ್ಕೆ ಮಾಡೋದು ಯಾರು? ಆಯ್ಕೆ ಮಾಡೋದು ಯಾರು? ಮುಖ್ಯಮಂತ್ರಿ ಬಗ್ಗೆ ಹೆಚ್ಚು ಪ್ರಶ್ನೆಗಳಿದ್ವು. ಸರಿ, ರಾಜಕೀಯದ ಬಗ್ಗೆ ಏನೋ ಕೇಳಿದ್ದಾರಂತೆ, ಏನದು ಸ್ಪಷ್ಟ ಹೇಳಿ. ಇಲ್ಲ. ಜಿಲ್ಲೆಯ ಪ್ರಸಿದ್ಧ ಜಿಲ್ಲೆಯ ಈ ಪ್ರಸಿದ್ಧ ಜಿಲ್ಲೆ- ಏನು? ಈ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸರಿ. ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧ ಹಾ, ಬೇರೆ ಯಾಕಿದೆ? ಬೇರೆ ಎಷ್ಟು ಬಾಕಿ ಇದೆ? ಇನ್ನು 2-3 ಬಾಕಿ ಇದೆ, 4 ಬಾಕಿ ಇನ್ನು ಇದೆ. 2-3 ಪ್ರಶ್ನೆ ಬಾಕಿ ಇದೆ. ನಿಮ್ಮ ಹೆಸರೇನು ಸರಿ, ಅದು ಸರಳವಾದ ಕೇಳಿದೆ. ಬೇರೆ ಪ್ರಸ್ತುತ ದೇವಸ್ಥಾನ ಅದು. ದೇವಸ್ಥಾನ ಪ್ರಸಿದ್ಧ ಪ್ರಸಿದ್ಧ ಯಾವುದು? ದೇವಸ್ಥಾನ, okay, correct. ಇನ್ನು ಇಲ್ಲಿಯ ಪ್ರಸಿದ್ಧ ದೇವಾಲಯ ಯಾವುದು? 2 ಬಾಕಿ ಇದೆ. ಹಾ. ಹೇಳ್ಬೋದು. ಇನ್ನೆರಡೇ ಎರಡು. 3 ಬಾಕಿ ಇದೆ. ಯಾವುದು? 4 ಈ ಬಾಕಿ ಇದೆ. ರಾಜ್ಯ ಯಾವುದು? ಪ್ರಶ್ನೆ ಇದೆಯಾ? ರಾಜಧಾನಿ Okay. ಯಾವುದು? ರಾಜ್ಯ ರಾಜಧಾನಿ. ಸರಿ, ರಾಜಧಾನಿ. ಕೆಳಗೆ ಓಕೆ, ರಾಜಧಾನಿ ಯಾವುದು? ಇನ್ನು 2 ಬಾಕಿ, 3 ಬಾಕಿ ಇದೆ. ಇನ್ನು 2 ಬಾಕಿ. ಇನ್ನೆರಡು ಬಹಳ ಸರಳ ಪ್ರಶ್ನೆಗಳು. 3 ಇದೆ. 3 ಇದೆ. ಇನ್ನೊಂದಿದೆ ಅಲ್ಲಿ. ಓಕೆ, ಮೂರು. ಟೈಮ್ ಕೊಡ್ಬೇಕಾ? ರೆಡಿ ಆಗ್ತೀರಾ? ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಓಕೆ ಓಕೆ, ಓಕೆ, ಟೈಮ್ ತಗೊಳ್ಳಿ. ನೀವು ಕೊನೆಗೆ ಪ್ರಶ್ನೆಗಳನ್ನು ಹೇಳಿ. ಹೇಳ್ಬೋದಾ ಎಲ್ಲ ಒಟ್ಟಿಗೆ? ಸ್ಟಾರ್ಟ್ ಮಾಡಿ. ಸಿಗುತ್ತಾ ನೋಡೋಣ. ಇಲ್ಲದ್ದು ಟೈಮ್ ಕಡಿಮೆ ಇದೆ, ಬಹಳ ಬೇಗ ಮುಗಿಸ್ಬಿಡುವ. ಟೈಮ್ ಕಡಿಮೆ ಇದೆ, ಹೇಳಿ. ಸಮಯ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಆಗಿದ್ರೆ ಇಲ್ಲಿ ಡ್ರಾಯಿಂಗ್ ಅನ್ನ ಬಿಡಿಸಿದ್ರು. ಎಷ್ಟು ಡ್ರಾಯಿಂಗ್ ಬಿಡಿಸಿದ್ದಾರೆ? 8 ಸರಿಯಾಗಿದೆ. ಯಾವ್ದಾವ್ದು ಹೇಳ್ತಾ ಹೋಗಿ ಫಾಸ್ಟ್. ಹಾ, ಜೆಟ್, ರೋಡ್, ಬ್ಯಾಟ್, ರೋಡ್, ರೋಡ್, ಹೌಸ್, ಟ್ರೀ, ಹಾ. ಕಾರ್, ಕ್ಯಾಮರಾ, ಸರಿ, ಕ್ಯಾಮ್ರಾ, ಚೇರ್ ಚೇರ್ ಆಗಿದೆ. ಆಗಿದೆ. ಎಸ್, 8ಕ್ಕೆ ಆಯ್ತಾ? 8 ಮುಗ್ದಿದೆ. ನೆಕ್ಸ್ಟ್ ಇರೋ ಪದಗಳ ವಿಷಯ. ಜೆಟ್ಟಿಗೆ ಬಲೂನ್, ರೋಡ್ಗೆ ಡಸ್ಟರ್, ರೋಡ್ಗೆ ಡಸ್ಟರ್, ಡಸ್ಟ್. ಸರಿ, ಟ್ರೀಗೆ ಕಾರ್, ನೋ, ಕಾರ್ಗೆ, ಸರಿ. ಹೌಸಿಗೆ ಏನು ಹೇಳಿದ್ದಾರೆ? ಒಂದು ಕೊಡಿ, ಉದಾಹರಣೆ ಕೊಡಿ. ಹೌಸಿಗೆ ಬೋರ್ಡ್ ಹೇಳಿದ್ದಾರೆ. ಅಲ್ಲ. ಓಕೆ, ಕ್ಯಾಮರಾ, ಚೇರ್, ಗೊತ್ತಾಗ್ತಾ ಇಲ್ಲ. ಇಷ್ಟ ಹೇಳಿದಿರಿ. ಇನ್ನೊಮ್ಮೆ ರಿಕಾಲ್ ಮಾಡಿ. ಆಮೇಲೆ ಅವರನ್ನು ಹೇಳಿಸೋಣ. ಓಕೆ, ನೆಕ್ಸ್ಟ್ ಇರುವಂತದ್ದು ಇಲ್ಲಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾರೆ, ಹೇಳ್ತಾರೆ, ಅದು ಮಿಸ್ ಆಗಲ್ಲ. ಯಾವತ್ತೂ ಮಿಸ್ ಆಗೋದು ಇದೆ, ಕೆಲವೊಮ್ಮೆ ಮಿಸ್ಟೇಕ್ ಆಗೋದು ಇದೆ. ಓಕೆ, ಕಂಟಿನ್ಯೂ ಮಾಡಿ. ಎಡಗೈಯ ಚಿತ್ರವನ್ನು ನೋಡ್ಲಿಕ್ಕೆ ತುಂಬಾ ಕುತೂಹಲ ಇದೆ. ಒಂದು ಚಿತ್ರ, ಒಂದಷ್ಟು ಚಿತ್ರ ನಿಮ್ಮ ಮುಂದೆ ಕಾಣ್ತಾ ಇದೆ. ಈ ಚಿತ್ರ ಎಲ್ಲ ಎಡಗೈಯಲ್ಲಿ ಬಿಡಿಸಿದ್ದು ಅನ್ನೋದು ವಿಶೇಷ. ಎಸ್, ಇದೊಂದು ಚಿತ್ರ ಯಾವಾಗಲೂ ನಾನು ತಗೊಳ್ತೀನಿ, ಇದನ್ನು ತೋರಿಸಲೇಬೇಕು ಅಂತ ಹೇಳಿ. ಎಡಗೈನಲ್ಲಿ ಬಿಡಿಸಿರೋದು, ಅಷ್ಟಾವಧಾನಕ್ಕಾಗಿ ಎಡಗೈನಲ್ಲಿ ಬಿಡಿಸ್ತಾರೆ. ಒಂದು 21 ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದನ್ನು. 21 ದಿವಸಕ್ಕೆ ಎಡಗೈಯಲ್ಲಿ ಇಷ್ಟೊಳ್ಳೆ ಇಂಡಿಯಾ ಆಗೋದಾದರೆ, ನಾನು ಮಕ್ಕಳಿದ್ದಾಗ ಪ್ರಶ್ನೆ ಕೇಳ್ತೀನಿ, 10 ವರ್ಷದಿಂದ ಚಿತ್ರ ಬಿಡಿಸ್ತಾ ಇದ್ದೀರಿ ಭಾರತದ್ದು, ನೆನಪಾಗ್ತಾ ಇದೆ ಯಾವುದು? ಎಸ್, ಬ್ಯಾಟ್ಗೆ ಪೆನ್ಸಿಲ್, ಚೇರ್ಗೆ ಸ್ಕೈ, ಟ್ರೀಗೆ ಸ್ಕೂಲ್. ರೈಟ್. ಇನ್ನು 3 ಬಾಕಿ ಇದೆ. ವೆರಿ ಗುಡ್. ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಚಪಾತಿ ಹಾಗೆ ಮಾಡ್ತೀರಿ ಅಂತ ಹೇಳಿ ನಾನೊಂದು ಆರೋಪ ಮಾಡ್ತಾ ಇರ್ತೀನಿ. ಹಾಗಾಗಿ ಎಡಗೈಯ ಈ ಚಿತ್ರಕ್ಕೆ ನಿಮ್ಮ 2 ಕೈಗೆ ಸ್ವಲ್ಪ ಕೆಲಸ ಕೊಡಿ. ಆ ಎಡಗೈಯ ಚಿತ್ರದ ಬಗ್ಗೆ ಯಾರು ಅದ್ರ ಮಾತಾಡ್ತಾರೆ? ಬಗ್ಗೆ ವಿವರಣೆ ಕೊಡ್ತಾರೆ, ಆದ್ರೆ ಬೇಡ ಈಗ. Okay, next, ಸಮಯ ಕಡಿಮೆ ಇರುವಂತದ್ದು. ಇದೆ. ಇದ್ರ ಬಗ್ಗೆ ವಿವರಣೆ ಬೇಕಾದಷ್ಟು ಕೊಡ್ತಾರೆ ಅವರು, ಆದ್ರೆ ಈಗ ಸಮಯ ಇಲ್ಲ. ನೀವು ಬೆಲ್ ಎಷ್ಟು ಹೊಡೆದಿದ್ದಾರೆ? ಎಸ್, ಬೇರೆ ಸಂಖ್ಯೆ ಇದೆಯಾ?
17ಗೆ 3, 11ಗೆ 3 ಬೆಲ್ಲು. ಎಸ್, 7ಗೆ 3 ಬೆಲ್ ಹೊಡೆದಿದ್ದಾರೆ, 21ಕ್ಕೆ 3 ಬೆಲ್ ಹೊಡೆದಿದ್ದಾರೆ. ಓಕೆ, ಹಾಗಿದ್ರೆ ಸಂಖ್ಯೆ ಎಷ್ಟು ಹೇಳ್ತಾ ಇದ್ದೀರಿ? ಎಲ್ಲರದು 20ಯಾ? ರಾಂಗ್ ಆದರೆ ನಾನು ಜವಾಬ್ದಾರಿ ಅಲ್ಲ, ಎಲ್ಲರದು ರಾಂಗ್ ಆಗುತ್ತೆ. ರೈಟ್, ಪಕ್ಕಾ ಲಾಕ್ ಕಿಯಾ ಜಾಯ್. ಸರಿಯಾಗಿದೆ, 20 ಬೆಲ್ ಕರೆಕ್ಟ್ ಆಗಿದೆ. ಎಸ್, ಈಗಿರುವಂಥದ್ದು ಅಧಿಕ ಪ್ರಸಂಗಿ ಎಷ್ಟು ಸತಿ ಬಂದಿದ್ದಾನೆ, ತೊಂದರೆ ಕೊಡ್ಲಿಕ್ಕೆ ತುಂಬ ಸತಿ ಬಂದಿದ್ದಾನೆ, ಹೇಗೆ ಬಂದಿದ್ದಾನೆ ಫಾಸ್ಟ್ ಹೇಳ್ತಾ ಹೋಗಿ. ಬೋರ್ಡ್ ಹಿಡ್ಕೊಂಡು, ಫೋಮ್ ಹಿಡ್ಕೊಂಡು, ಪೈಪ್ ಹಿಡ್ಕೊಂಡು, ನಕ್ಕೊಂಡು, ಪೇಂಟಿಂಗ್ ಹಿಡ್ಕೊಂಡು, ಮೆಡಿಟೇಷನ್ ಮಾಡ್ತಾ, ಬೆಲ್ ಹಿಡ್ಕೊಂಡು, ಕುಡ್ಕೊಂಡು, ಮಲ್ಕೊಂಡು, ಬುಕ್ ತೋರಿಸ್ಕೊಂಡು. ಓಕೆ, ಎಷ್ಟು ಸತಿ ಬಂದ್ಯಾನ ಅಧಿಕ ಪ್ರಸಂಗಿ? 18 ಸರಿಯಾದ ಉತ್ತರ. ತೊಂದರೆ ಇಲ್ಲ, ಆದರೆ 12 ನೋಡ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಒಳ್ಳೆಯ ವಿಷಯ. ನೆಕ್ಸ್ಟ್ ಇರುವಂಥದ್ದು ಅಧಿಕ ಪ್ರಸಂಗಿ ಆಯಿತು, ಬೆಲ್ ಆಯಿತು, ಪುಸ್ತಕ ತೋರಿಸಿದೆ. ಯಾವ್ಯಾವ ಪುಸ್ತಕ ತೋರಿಸಿದ್ದಾರೆ? ಡ್ರಾಯಿಂಗ್ ಬುಕ್. ಡ್ರಾಯಿಂಗ್ ಬುಕ್ ಯಾರ್ದು? ರೈಟ್, 7 ಟೆಕ್ಸ್ಟ್ ಬುಕ್, ಪೆನ್ಸಿಲ್ ಇರೋ ಬುಕ್, ಆರೆಂಜ್ ಕಲರ್ದೊಂದು ಬುಕ್, ಗಣಿತ ಅಂತ ಒಂದು ಬುಕ್, ವಿಂಡ್ ಮಿಲ್ ಇರೋದೊಂದು ಬುಕ್, ಎಕ್ಸಾಮ್ ಸ್ಕ್ಯಾನರ್ ಅಂತ ಒಂದು ಬುಕ್. ಇನ್ಯಾವುದಾದ್ರೂ ಬಾಕಿ ಇದೆಯಾ? 2 ಬಾಕಿ ಇದೆ. ಕ್ಲಾಸ್ಮೇಟ್ ಬುಕ್ ಒಂದು, ಇನ್ನೂ 1 ಬಾಕಿ ಇದೆ. ಚಿಕ್ಕ ಬುಕ್ ಒಂದು, ಶಾರ್ಟ್ ನೋಟ್ ಬುಕ್. ಆಯ್ತಾ ವಸ್ತುಗಳು? ಬುಕ್ ಆಯ್ತಾ? ಒಂದು ಬುಕ್ ಬಾಕಿ ಇದೆ, ಚಿಕ್ಕ ಬುಕ್ ಹೇಳಿದ್ರು, ಇನ್ನೂ ಒಂದಿದೆ ಅಂತೆ. ಕ್ಲಾಸ್ಮೇಟ್ ಅಂತ ಹೇಳಿದ್ದಾರೆ, ಬುಕ್ಕನ್ನು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ವಸ್ತುವನ್ನು ತೋರಿಸ್ತಾ ಇದ್ರು. ಯಾವ್ಯಾವ ವಸ್ತು? ಟಮ್ಕಿ, ಥರ್ಮೋಕೋಲ್. ಎಲ್ಲಿದ್ದಾರೆ ವಸ್ತು ತೋರಿಸುವವರು? ಕಟಿಂಗ್ ಪ್ಲೇಯರ್, ತಂತಿ. ರೋಹನ್, ವಸ್ತುಗಳೆಲ್ಲಿದೆ? ಹೆಲೋಜಿನ್ ಲೈಟ್, ತಂತಿ. ಟಮ್ಕಿ, ಥರ್ಮೋಕೋಲ್, ತಂತಿ ಸರ್. ತಂತಿ, ತಂತಿ ತಂತಿ, ಗಮ್, ಕಟಿಂಗ್ ಪ್ಲೇಯರ್, ಡೋಲಕ್. ಓಕೆ, ನೆಕ್ಸ್ಟ್ ಟೇಪ್ ರೆಕಾರ್ಡರ್. ಇನ್ನೆಷ್ಟಿದೆ? ಇನ್ನು 2 ಇದೆ ವಸ್ತು. ಎರಡು ವಸ್ತು ಯಾವ್ದು ತೋರಿಸ್ಬಿಡಿ, ಫಾಸ್ಟ್, ಟೈಮ್ ಆಗ್ತಾ ಇದೆ. 2 ವಸ್ತು ಬಾಕಿ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಅಷ್ಟಾವಧಾನದ ಹಾಡುಗಳು ಪ್ಲೇ ಆಗ್ತಾ ಇತ್ತು. ಎಷ್ಟು ಹಾಡು ಪ್ಲೇ ಆಗಿದೆ? 2 ಸರ್. ಎಸ್, 2. 3 ಹೇಳೋರು ಎಷ್ಟು ಜನ? 2 ಹೇಳೋರು ಯಾವ ನಂಬರಲ್ಲಿ ಬಂದಿದ್ದಾರೆ ಹೇಳ್ಬೋದು? ಯಾವ ಹಾಡು? ನಂಬರ್? 21ಕ್ಕೆ 1, 17ಕ್ಕೆ 1. 21ಕ್ಕೆ 17ಕ್ಕೆ ಬಹಳ ಕಡಿಮೆ ಹಾಡು ಹಾಕಿದ್ರಿ. ಹಾಡುಗಳ ಯಾವತ್ತು ಸಂಖ್ಯೆ- 10 15 ಹಾಕ್ತಾ ಇದ್ರಿ, ಅವತ್ತು ಕಡಿಮೆ ಹಾಕಿದ್ರಿ. ಹಾಡುಗಳ ಸಂಖ್ಯೆ 3 ಸರಿಯಾದ ಉತ್ತರ. ಹಿಂದ್ಗಡೆ 2 ಸರಿಯಾಗಿದೆ, ಮುಂದ್ಗಡೆ ಸರಿ ಕೇಳಿಸ್ಕೊಂಡಿಲ್ಲ. Okay. ಓಕೆ, ಅಲ್ಲಿಗೆ 12 ವಿಷಯ ಮುಗ್ದಿದೆ. 13ನೇ ವಿಷಯ ಹೇಳ್ತಾ ಹೋಗಿ. ಸರ್, 13ನೇ ವಿಷಯ ಏನು ಅಂತಂದ್ರೆ, ಇದನ್ನ ಹೇಳಿದ್ರೆ ನಿಮ್ಗೆ ಹೀಗೆಲ್ಲ ಕೂರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಏನೂ ಇಲ್ಲ, 12 ವಿಷಯ ಜೊತೆಗೆ ನಿಮ್ಮ ಮುಖ ನೋಡ್ತಾ ಇರ್ತಾರೆ. ಆಗ ಅಪ್ಪಿ ತಪ್ಪಿ ನಿಮ್ಮ ಕೈ ಬೆರಳು ತಲೆಗೆ ಹೋದ್ರೆ, ಮುಗಿಗೆ ಹೋದ್ರೆ, ಬಾಯಿಗೆ ಹೋದ್ರೆ ನಾನು ಜವಾಬ್ದಾರಿ ಅಲ್ಲ, ಅದನ್ನು ಅವ್ರು ಹೇಳ್ತಾರೆ. ಎಸ್, ಹೇಳಿ ಸರ್. ಇದ್ದವ್ರ್ದು ಹೇಳಿ. 19ಕ್ಕೆ ಮ್ಯಾಮ್ ಇದೆಂತದು ಅಂತ ಹಾಗೆ ನೋಡ್ತಾ ಇದ್ರು. ಯಾರು? ಅವರು ಅವರು ಇದೇನು ಅನ್ನೋ ಹಾಗೆ ನೋಡ್ತಾ ಇದ್ರು. ಯಾವ ನಂಬರ್ಗೆ? 19ಕ್ಕೆ. 19ಕ್ಕೆ ನೆನಪಾಗ್ತದೆ ನೋಡಿ ನಿಮಗೆ? ರೈಟ್. ಇಲ್ಲ. ಬೇರೆ ನೋಡಿದವರು ನೋಡ್ಲಿಲ್ಲ. ಐಶ್ವರ್ಯ, ನೆಕ್ಸ್ಟ್ ಬೇರೆ ಹೋಗಿದ್ದಾರೆ. ಹೇಳಿ ಏನು ನೋಡಿದ್ರು? ಇದ್ದವರು ಹೋಗಿದಾರಂತೆ ಕೆಲವರು. ಹಾಗಿದ್ರೆ ಕಾಳುಗಳ ಸಂಖ್ಯೆ ಹೇಳಿ. ಸಂಖ್ಯೆನ ಫಾಸ್ಟ್ ಆಗಿ ಹೇಳ್ತಾ ಹೋಗಿ. ಕಾಳುಗಳ ಸಂಖ್ಯೆ ಎಡಕೈಯಲ್ಲಿ ಬಲಕೈಯಲ್ಲಿ ಕಾಳು ಲೆಕ್ಕ ಮಾಡ್ತಾ ಹೋಗಿದ್ದಾರೆ. ಅದು ಎಷ್ಟು ಕೌಂಟ್ ಮಾಡಿದ್ದಾರೆ ಹೇಳಿ? 48 4 ಸಲ. 48 4 ಸಾರಿ. ಅವರು ಒಟ್ಟು ಸಿಕ್ಕಿರೋದು 48 ಕಡಲೆ, ಅದು 4 ಸಾರಿ ಲೆಕ್ಕ ಮಾಡ್ತಾ ಹೋಗಿದ್ದಾರೆ. ಕೆಲಸ ಮಾಡ್ತಾ ಹೋಗಿದೆ. ನೆಕ್ಸ್ಟ್ 54. 54 ಎಷ್ಟು ಸಾರಿ? 8 ಸಾರಿ. 16 9 ಸತಿ. 16 9 ಸರ್ತಿ. 40 15 ಸತಿ. 15 ಸರ್ತಿ. ಮನಸ್ವಿ 15 ಸರ್ತಿ ಲೆಕ್ಕ ಯಾಕೆ ಮಾಡ್ತಾಳೆ ಅಂದರೆ ಅವಳಿಗೆ ತುಂಬ ಆಗಿದೆ ಈ ಹಿಂದೆ, ಹಾಗಾಗಿ 15 ಸಲ ಕೌಂಟ್ ಆಗಿದೆ. 47 2 ಸತಿ. 47 7 ಸರ್ತಿ. 7 ಸರ್ತಿ 47 ಲೆಕ್ಕ ಮಾಡಿದಾಳೆ. 35 ಎರಡು 2 ಸರ್ತಿ. ಸರ್ತಿ, ಓಕೆ ಸರ್, 2 ಸರ್ತಿ. 35 6 ಸಲ. 35 ಸರಿ 6 ಸರ್ತಿ. 28 9 ಸರಿ. 28 9. 40 8 ಸತಿ. 48 ಸರ್ತಿ. 41 9 ಸರಿ. 9 ಸಾರಿ.
45 3 ಸಲ. ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ತಗೊಳ್ತಾರೆ, ಅವರಿಗೆ ಅದು ಪ್ರಾಕ್ಟೀಸ್ ಆಗಿದೆ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಮೆಮೊರಿ ಯಾವತ್ತೂ ಕೂಡ ಪ್ರಾಕ್ಟೀಸ್ ಅಂತ ಹೇಳೋದನ್ನು ಶೋ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊನೆಯ ಕಾರ್ಯಕ್ರಮ ಇಲ್ಲೊಂದು ವಿಷಯವನ್ನು ಹೇಳಲೇಬೇಕು. ಏನು ಅಂತಂದರೆ ಈ ವಿದ್ಯಾರ್ಥಿಗಳಲ್ಲಿ ಮೊದಲೇ ನೋಡಿದಾಗ 25 ಸಂಖ್ಯೆಗೆ 25 ವಸ್ತುಗಳನ್ನು ಕೊಟ್ಟಾಗ ನೀವು ಚಪ್ಪಾಳೆ ಹೊಡೆದ್ರಿ. ಇವರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಎಂಟ್ರಾಗೋ ಪ್ರಯತ್ನ ಮಾಡಿದ್ದು 1000 ಸಂಖ್ಯೆಗೆ 1000 ವಸ್ತುಗಳನ್ನು ಹೇಳಿದ್ದಕ್ಕಾಗಿ. ಆದರೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಏನು ಅಂದರೆ ಅದರಲ್ಲಿ ಇದ್ದದ್ದು SLC ವಿದ್ಯಾರ್ಥಿಗಳು, 21 ಜನ SLC ವಿದ್ಯಾರ್ಥಿಗಳಿದ್ರು. ಆ 21 ಜನದಲ್ಲಿ 18 ಜನ 9th ಫೇಲ್. 19 ಒಟ್ಟು 19 ಜನ 9th ಫೇಲ್. 9th ಫೇಲ್. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಎಂಟ್ರ್ ಆಗ್ತಾರೆ ಮೆಮೊರಿಯ ಮೇಲೆ. ಶಾಲೆಯಲ್ಲಿ 6 ಬುಕ್ಕಿಗೆ ಸೋತು ಹೋಗ್ತಾರೆ. ಯಾಕೆ ಅನ್ನೋಂಥದ್ದು. ಓಕೆ, ಈಗ ಗೊಂಬೆ ನಾಟಕ ನಿಮ್ಮ ಮುಂದೆ ಸಿದ್ಧ ಆಗ್ತದೆ. ಗೊಂಬೆ ನಿಮ್ಮ ಜೊತೆ ಮಾತಾಡ್ತೇವೆ. ನಾವು ಇದುವರೆಗೆ ಶಿಕ್ಷಣದ ಬಗ್ಗೆ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಹೇಳ್ತಾಗ ನಾವು ಹೇಳಿದಾಗ ಕೆಲವೊಮ್ಮೆ ಅದು ಗೊತ್ತಾಗದಿದ್ದಾಗ ಗೊಂಬೆಗಳು ನಿಮ್ಮ ಜೊತೆ ಮಾತಾಡ್ತೇವೆ. ಅದರ ಟೈಟ್ಲ್ ಅರ್ಥ ಆಗ್ತಾ ಇಲ್ಲ. ಈ ಟೈಟ್ಲನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಕೃಷ್ಣ ಪಾಲೆಮಾರ್ ಅವರು ಮಂತ್ರಿಗಳಾಗಿದ್ದಾಗ ನಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ಅಧ್ಯಯನ ಕೇಂದ್ರಕ್ಕೆ ಬಂದು ಇಡೀ ದಿನ ಕಾರ್ಯಕ್ರಮ ನೋಡಿ ಮಕ್ಕಳ ಬಗ್ಗೆ ಚರ್ಚೆ ಮಾಡಿ ಪಾಠ ಎಲ್ಲ ತಿಳ್ಕೊಂಡು ಏನೆಲ್ಲ ಮೆಥಡ್ ಅಂತ ತಿಳ್ಕೊಂಡ ಮೇಲೆ ಕೊನೆಗೆ ಹೋಗುವಾಗ ಹೇಳಿಬಿಟ್ರು ಅರ್ಥ ಆಗ್ತಾ ಇಲ್ಲ ಸರ್ ಅಂತ. ಹಾಗೆ ನಿಮ್ಮ ಟೈಟ್ಲ್ ಒಂದು ಇಟ್ಕೊಳ್ತೇವೆ. ಹಾಗೆ ಈ ಗೊಂಬೆ ನಾಟಕ ಟೈಟ್ಲ್ ಕೊಟ್ಟವರು ಕೃಷ್ಣ ಪಾಲೆಮಾರ್ ಅವರು. ಇನ್ನೊಮ್ಮೆ ಅವರ ಹೆಸರು ಹೇಳಲಿಕ್ಕೆ ಇನ್ನೊಂದು ಕಾರಣ ಇದೆ. ನಾವು ಜಾಥಾ ಹೋಗಿದ್ರೆ ನಮ್ಮ ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಆಧಾರ ಕೊಟ್ಟದವರು ಬಸ್ಸು 3 ತಿಂಗಳಿಗೆ ಅವರೇ ಕೊಟ್ಬಿಟ್ರು ಜಾಥಾ ಹೋಗಲಿಕ್ಕೆ. 2ನೇ ವರ್ಷ 2 ತಿಂಗಳು ಜಾಥಾ ಹೋಗ್ಬೇಕಾದ್ರೆ ಬಸ್ಸಿಗೂ 2 ತಿಂಗಳಿಗೆ ಅವರೇ ಕೊಟ್ಟರು. ಈ ವರ್ಷ ಮೆಲ್ಲ ಹೋದೆವು ಸರ್ ಅಂತ ಕೇಳಲಿಕ್ಕೆ. ನಮ್ಮನ್ನು ದೂರದಿಂದಲೇ ನೋಡಿ, ನೀವು ಬಸ್ಸು ಕೇಳಲಿಕ್ಕೆ ಬಂದದ್ದ, ಬಸ್ ತಗೊಂಡೋಗಿ ವಾಪಸ್ ಕೊಡಬೇಡಿ. ಹಾಗಾಗಿ ಸ್ವರೂಪಕ್ಕೆ ಇಡೀ ರಾಜ್ಯದಾದ್ಯಂತ ಜಾಥಾ ಹೋಗಿ ಬಂದಿದ್ದೇವೆ. ಲಕ್ಷ ವಿದ್ಯಾರ್ಥಿಗಳು ಗಮನಿಸಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 3000 ವಿದ್ಯಾರ್ಥಿಗಳು, ಗೋಕಾಕದಲ್ಲಿ 3000 ವಿದ್ಯಾರ್ಥಿಗಳು, ಮುಖ್ಯ ಮಂತ್ರಿಗಳು ಕೂಡ ನೋಡಿದ್ದಾರೆ. ಬಹಳ ವಿದ್ಯಾರ್ಥಿಗಳು ಅದನ್ನು ನೋಡಿದ್ದಾರೆ. ಅಲ್ಲಿ ಬಹಳ ಮುಖ್ಯ, ಅಲ್ಲಿ ಕೂಡ ಇದನ್ನು ಚಪ್ಪಾಳೆ ಅತ್ಯಂತ ಹೆಚ್ಚು ಗಿಟ್ಟಿಕೊಂಡು ಬಸ್ಸು ಕೊಟ್ಟಿದ್ದಾರೆ. ಯಾಕೆ ಅದನ್ನು ಹೇಳ್ತೇವೆ ಅಂದರೆ ಸ್ವರೂಪ ಅಧ್ಯಯನ ಕೇಂದ್ರಕ್ಕಿರುವ ಒಂದೇ ಒಂದು ಆಸ್ತಿ ಬಸ್ ಅಷ್ಟೇ, ಮೊಬೈಲ್ ಸ್ಕೂಲ್ ಇನ್ನು ಮುಂದೆ ಅದು. ಹಾಗಾಗಿ ಇದನ್ನು ಹೇಳಲಿಕ್ಕೆ ಕಾರಣ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಈ ಟೈಟ್ಲ್ ಇದೆ. ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗೋದಿಲ್ಲ ಯಾಕೆ ಅಂತ ಹೇಳೋದು ಒಂದು ದೊಡ್ಡ ಸಮಸ್ಯೆ. ಆದರೆ ನಾವು ಹೇಳ್ತೇವೆ ಕೆಲವೊಮ್ಮೆ ನಿಮಗೆ ಅರ್ಥ ಆದರೂ ಕೂಡ ಸಾರಿ ಅಂತ ಹೇಳ್ತೇವೆ, ಇದು ಅದಲ್ಲ ಅಂಥೇಳಿ. ಇವೆರಡು ಈ ನಾಟಕದಲ್ಲಿ ನಿಮಗೆ ಕಾಣಲಿಕ್ಕಿದ್ದೀರಿ. ಗೊಂಬೆಗಳು ನಿಮ್ಮ ಜೊತೆ ಮಾತಾಡ್ತೇವೆ. ರೆಡಿ? ಓಕೆ, ಗೊಂಬೆಗಳು ಮಾತಾಡಲಿಕ್ಕೆ ಸಿದ್ಧರಾಗ್ತಾ ಇದೆ. ಅಲ್ಲಿಯವರೆಗೆ ನನ್ನಲ್ಲಿ ಮಾತಾಡಲಿಕ್ಕೆ ಹೇಳಿದ್ದಾರೆ. ಸ್ವರೂಪ ಅಧ್ಯಯನ ಕೇಂದ್ರ ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಒಂದು ಪ್ರಶ್ನೆ ಕೇಳಿದರು, ಯಾಕಾಗಿ ಮಾಡ್ತೀರಿ ಇದನ್ನು ಅಂತ. ಒಂದು ಬಹಳ ಪ್ರಾಮುಖ್ಯವಾದ ಸಮಸ್ಯೆಯನ್ನು ನಾವು ಇಲ್ಲಿ ಕಂಡುಕೊಂಡದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಜಗತ್ತಿಗೆ ಶ್ರೇಷ್ಠ, ಆದರೆ ಯಾಕೆ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳುವ ಆಧಾರದಲ್ಲಿ ಅನೇಕ ವರ್ಷ ಇದಕ್ಕೆ ರಿಸರ್ಚ್ ಮಾಡಿದೆವು. ಒಂದು 20 ವರ್ಷ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದರ ಆಧಾರವನ್ನು ಇಟ್ಕೊಂಡು ಈಗ ರಾಜ್ಯದಾದ್ಯಂತ ದೇಶದಾದ್ಯಂತ ಇದನ್ನು ಫಲಿತಾಂಶವನ್ನು ಬಹಿರಂಗ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಆದರೆ ಬಹಳ ಮಂದಿಗೆ ಭಯ ಇದೆ, ಸಂಶಯ ಇದೆ, ಮತ್ತೊಂದಷ್ಟು ಗೊಂದಲ ಇದೆ. ಇದೇನಪ್ಪ ಅಂಥೇಳಿ, ಈ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಸಿಗೋದಿಲ್ವ ಏನೋ ಅಂತೇಳಿ. ಆದರೆ ಈ ವಿದ್ಯಾರ್ಥಿಗಳನ್ನು ಸರ್ಟಿಫಿಕೇಟ್ಗಾಗಿ ಕೆಲವರು ಕಳಿಸಿರೋದಿಲ್ಲ. ಆದರೆ ಎಲ್ಲ ಸರ್ಟಿಫಿಕೇಟನ್ನು ಪಡ್ಕೊಳ್ತಾರೆ, ಎಕ್ಸಾಮಿಗೆ ಅಟೆಂಡ್ ಆಗ್ತಾರೆ. ಆದರೆ ಪ್ರೈವೇಟ್ ಆಗಿ ಎಕ್ಸಾಮಿಗೆ ಅಟೆಂಡ್ ಆಗ್ತಾರೆ. ಆದರೆ ಸರ್ಟಿಫಿಕೇಟ್ನ ದೋಷ ಯಾರಿಗೂ ಸಿಗಲ್ಲ. ಬಹಳ ವಿದ್ಯಾರ್ಥಿಗಳಿಗೆ ಆ ಧೈರ್ಯ ಬಹಳ ಬಂದಿದೆ. ಹಾಗಾಗಿ ಸರ್ಟಿಫಿಕೇಟನ್ನು ಯಾವತ್ತೂ ತಗೊಳ್ತಾರೆ, ಅದಕ್ಕಿಂತ ಮೊದಲು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ವಿದ್ಯಾರ್ಥಿಗಳು ಮೆಮೊರಿಯಲ್ಲಿ ಯಾರೂ ಸಾಮಾನ್ಯರಲ್ಲ, ಅಥವಾ ಸಾಮರ್ಥ್ಯದಲ್ಲಿ ಯಾರೂ ಸಾಮಾನ್ಯರಲ್ಲ. ಪ್ರತಿಯೊಬ್ಬರೂ ಕಳ್ಕೊಳ್ಳೋದು ಕೇವಲ ಎಕ್ಸಾಮಿನ ಪರೀಕ್ಷೆಗಾಗಿ ಸಿದ್ಧ ಆಗುವ ಒಂದೇ ಕಾರಣಕ್ಕಾಗಿ ಜಗತ್ತಿಗೆ ಶ್ರೇಷ್ಠ ಆಗುವ ಎಲ್ಲ ಶಕ್ತಿಗಳನ್ನು ಕಳ್ಕೊಂಡಿದೆ. ನಾವು ಇದರ ಆಧಾರ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಸ್ವರೂಪ ಅಧ್ಯಯನ ಕೇಂದ್ರದ ಮೊದಲನೆಯ ಮಗು, ನಾನು ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕನಾಗಿದ್ದಾಗ ಅಲ್ಲಿಯ ಒಂದು ನನ್ನ ಸ್ಟೂಡೆಂಟ್ ಅವರೊಂದು ಪ್ರಯೋಗ ಶಾಲೆಯನ್ನು ಮಾಡುವ ಮೂಲಕ ಮೊಹಮ್ಮದ್ ರಫೀಕ್ ಮಾಸ್ತರ್ ಅವರ ಮಗ ಮೊಹಮ್ಮದ್ ಸ್ವರೂಪ, ಇವತ್ತು ಮೊಹಮ್ಮದ್ ಸ್ವರೂಪ ಬಹಳ ದೊಡ್ಡ ದಾಖಲೆಯನ್ನು ಮಾಡಿದ್ದಾರೆ. ಇಡೀ ಜಗತ್ತಿಗೆ ನಂಬರ್ 1 IQ. ಹಾಗಾಗಿ ಪ್ರಪಂಚದ ಎಲ್ಲ TV ಚಾನೆಲ್ಗಳಲ್ಲಿ ಪರಿಚಯ ಆಗಿರುವಂಥ ಒಬ್ಬ ವಿದ್ಯಾರ್ಥಿ, ಸ್ವರೂಪದ ವಿದ್ಯಾರ್ಥಿ ಮೊಹಮ್ಮದ್ ಸ್ವರೂಪ. 7ನೇ ವರ್ಷಕ್ಕೆ SLCಗೆ ಪರ್ಮಿಷನ್ ಕೇಳಿದ್ದೆವು ಸರ್ಕಾರಕ್ಕೆ, ಆದರೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿರಲಿಲ್ಲ. 12 ವರ್ಷಕ್ಕೆ ಪರ್ಮಿಷನ್ ಆಗಿದೆ. 12 ವರ್ಷಕ್ಕೆ SLC ಮಾಡಿದ್ದೇನೆ. ಈಗ 15 ವರ್ಷಕ್ಕೆ ಸೈಕಾಲಜಿ BA ಮಾಡ್ತಾ ಇದ್ದಾನೆ ರೋಷನ್ ನಿಲಯದಲ್ಲಿ. ಎಷ್ಟು ಉತ್ತಮವಾಗಿ ಮಾತುಗಾರನಾಗಿದ್ದಾನೆ ಅಂದರೆ, ಒಂದು ಫಿಲಾಸಫಿ ಅವನು ಬಹಳ ಮುಖ್ಯವಾದ ಸಬ್ಜೆಕ್ಟ್ ಆಗಿದೆ. ಈ ದೇಶದಲ್ಲಿ ಒಂದು ವೇಳೆ ಅಂತಹ ಅವಕಾಶಗಳಿಗೆ ಸಿಕ್ಕಿದರೆ, ಅವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅಧ್ಯಯನ ಮಾಡಲಿಕ್ಕೆ, ಡಿಗ್ರಿ ಮಾಡಲಿಕ್ಕೆ ಸಿಕ್ಕಿದ್ದರೆ ಬಹಳ ದೊಡ್ಡ ಸಾಧನೆಯನ್ನು ಪ್ರದರ್ಶನ ಮಾಡ್ಬೋದಾಗಿತ್ತು. ಆದರೆ ಆ ಅವಕಾಶ ಇಲ್ಲಿ ಸಿಗಲಿಲ್ಲ, ಈ ದೇಶದಲ್ಲಿ ಸಿಗಲಿಲ್ಲ. ಇದೀಗ ನಿಮ್ಮ ಮುಂದೆ ಅರ್ಥ ಆಗ್ತಾ ಇಲ್ಲ.
ಅರ್ಥ 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 ಆಗ್ತಾ 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 ಇಲ್ಲ 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 ಅರ್ಥ ಆದರೂ ಇದು ಅದಲ್ಲ ಅರ್ಥ ಆದರೂ ಇದು ಅದಲ್ಲ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಇದು ಅದಲ್ಲ ಇದು ಅದಲ್ಲ ಈ ಪುರುಷೊತ್ತೇ ಇಲ್ಲದ ಜನರ ಮಧ್ಯೆ ಈ ಮಕ್ಕಳ ಬದುಕು ಯಾರಿಗೂ ಅರ್ಥವೇ ಆಗ್ತಾ ಇಲ್ಲ ಈ ಮಕ್ಕಳ ಬದುಕು ಯಾರಿಗೂ ಅರ್ಥವೇ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅರ್ಥ